ಫ್ರೆಂಡ್ಸ್, ಒಂದೇ ನಿಮಿಷ ಸ್ಕ್ರೋಲ್ ಮಾಡಬೇಡಿ, ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡಾದ್ಮೇಲೆ ಆಮೇಲೆ ನೀವು ಡಿಸೈಡ್ ಮಾಡಿ ನನ್ನನ್ನು ಅನ್ಫಾಲೋ ಮಾಡಬೇಕಾ ಅಥವಾ ಬ್ಲಾಕ್ ಮಾಡಬೇಕಾ ಅಂತ. ಸೊ ನಮ್ಮ ಹತ್ರ ಇರೋಂಥ ದುಡ್ಡು 20 ವರ್ಷಕ್ಕೆ ಒಂದ್ಸಲಿ ಅದು 10 ಪಟ್ಟು ವ್ಯಾಲ್ಯೂ ಕಳ್ಕೊತಾ ಇರುತ್ತೆ. 1940ನೇ ಇಸ್ವಿಲಿ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಜಸ್ಟ್ 10 ರೂಪಾಯಿಲಿ ಇಡೀ ತಿಂಗಳು ಮೇಂಟೈನ್ ಮಾಡ್ತಿದ್ರು. ರೇಷನ್, ದಿನಸಿ ಎಲ್ಲ ತಂದ್ರು 10 ರೂಪಾಯಿಲಿ ಜೀವನ ಕಳೀತಿದ್ರು. ಅದೇ 1960ನೇ ಇಸ್ವಿಲಿ ಅದೇ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ 100 ರೂಪಾಯಿ ಬೇಕಾಯ್ತು ಒಂದು ತಿಂಗಳು ಮೇಂಟೈನ್ ಮಾಡಕ್ಕೆ. 1980ನೇ ಇಸ್ವಿಲಿ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ 1000 ರೂಪಾಯಿ ಬೇಕಾಯ್ತು ಒಂದು ತಿಂಗಳಿಗೆ. ಅದೇ 2000ನೇ ಇಸ್ವಿಲಿ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ತಿಂಗಳು ಮೇಂಟೈನ್ ಮಾಡಕ್ಕೆ 10,000 ಬೇಕಾಯ್ತು. ಸೊ ಈಗ 2020ನೇ ಇಸ್ವಿಲಿ ಒಂದು ತಿಂಗಳಿಗೆ ಒಂದು ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ 1 ಲಕ್ಷ ಬೇಕೇ ಬೇಕು. ಸೊ ಅದೇ ನಾವು ಫ್ಯೂಚರ್ಗೆ ಹೋದ್ರೆ 2040ನೇ ಇಸ್ವಿಗೆ ಹೋದ್ರೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ 10 ಲಕ್ಷ ಬೇಕೇ ಬೇಕು. ನಾವು ಅದೇ 2060ನೇ ಇಸ್ವಿಗೆ ಹೋದ್ರೆ ಒಂದು ತಿಂಗಳು ಜೀವನ ಮಾಡಕ್ಕೆ 1 ಕೋಟಿ ಬೇಕೇ ಬೇಕು ಫ್ರೆಂಡ್ಸ್. ಸೊ ನಿಮ್ಗೆ ಕೆಲವ್ರು ಹೇಳ್ಬೋದು, ಈಗಲಿಂದಾನೇ ನೀವು ದುಡ್ಡು 5-5 ಸಾವಿರ ತಿಂಗಳು ಕಟ್ಕೊಂಡು ಹೋಗಿ ನಿಮ್ಗೆ ಒಂದು 30-40 ವರ್ಷ ಆದ್ಮೇಲೆ ನೀವು ಕರೋಡ್ಪತಿ ಆಗ್ತೀರಾ, ನಿಮ್ಮ ಅಕೌಂಟಲ್ಲಿ 1 ಕೋಟಿ ಇರುತ್ತೆ ಅಂತ. ಫ್ರೆಂಡ್ಸ್ ನೋಡಿ ಹೇಳ್ತೀನಿ, 2060ನೇ ಇಸ್ವಿಲಿ ನಿಮ್ಗೆ 1 ಕೋಟಿ ಸಿಕ್ಕಿದ್ರೇನು ನಿಮ್ ಜಸ್ಟ್ ಅದು 1 ಕೋಟಿ ಒಂದು ತಿಂಗಳು ಖರ್ಚಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಯಾರು ಹೇಳಲ್ಲ, ಇನ್ಫಾರ್ಮೇಶನ್ ನಿಮ್ಗೆ ಯಾರು ಕೂಡ ಕೊಡಲ್ಲ. ಸೊ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಅಷ್ಟು ಕೋಟಿ ಆಗುತ್ತೆ ಇಷ್ಟು ಕೋಟಿ ಆಗುತ್ತೆ ಅಂತ ಅಂದ್ರೆ